ಎಲ್ರಿಗೂ ನಮಸ್ಕಾರ. ನಾವೀಗ ನೋಡ್ತಾ ಇರೋದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಲೇಪಾಕ್ಷಿಯ ವೀರಭದ್ರ ದೇವಾಲಯ. ಈ ದೇವಾಲಯ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿರುವ ಅದ್ಭುತವಾದ ಒಂದು ತಾಣ. ಈ ಒಂದು ದೇವಾಲಯವನ್ನು ವಿಜಯನಗರದ ಅರಸರುಗಳ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು. 1533ರಲ್ಲಿ ವಿಜಯನಗರದ ಅರಸ ಅಚ್ಯುತ ದೇವರಾಯನ ಆಳ್ವಿಕೆಯ ಕಾಲದಲ್ಲಿ ವೀರಣ್ಣ ಮತ್ತು ವಿರೂಪಣ್ಣ ಸಹೋದರರು ಈ ಒಂದು ಸುಂದರ ದೇವಾಲಯವನ್ನು ನಿರ್ಮಿಸಿದರು. ವಿಸ್ಮಯಕಾರಿ ತೇಲುವ ಕಂಬ, ಸುಂದರ ಕೆತ್ತನೆಯ ಕಂಬಗಳು ಮತ್ತು ವಿನ್ಯಾಸಗಳು, ವೀರಭದ್ರ ಸ್ವಾಮಿಯ ಸುಂದರ ಮೂರ್ತಿಶಿಲ್ಪ, ನಾಗಲಿಂಗ, ಗಣೇಶನ ವಿಗ್ರಹಗಳು, ಜಟಾಯು ಮಂಟಪ, ಸುಂದರವಾದಂತಹ ಮುಖಮಂಟಪ, ಸುಂದರವಾದ ಭಿತ್ತಿಚಿತ್ರಗಳು ಇಂತಹ ವಿಶಿಷ್ಟತೆಗಳನ್ನು ಇದು ಒಳಗೊಂಡಿದೆ. ದೇವಾಲಯದ ಮುಖಮಂಟಪದಲ್ಲಿರುವ ಈ ಒಂದು ಕಂಬ 70 ಕಂಬಗಳಲ್ಲಿಯೇ ವಿಶಿಷ್ಟವಾದಂತಹ ತೇಲುವ ಕಂಬ ಎಂಬುದಾಗಿ ಪ್ರಸಿದ್ಧವಾಗಿದೆ. ಇಲ್ಲಿ ಬಂದ ಜನರು ಈ ಕಂಬದ ಅಡಿಯಲ್ಲಿ ಬಟ್ಟೆಯನ್ನು ಹಾಸುವ ಮೂಲಕ ಕಂಬಕ್ಕೆ ಯಾವುದೇ ರೀತಿಯಾದಂತಹ ಭೂ ಸಂಪರ್ಕ ಇದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸುತ್ತಾರೆ. ದೇವಾಲಯದ ಕಂಬಗಳನ್ನು ವಿಶಿಷ್ಟ ರೀತಿಯಲ್ಲಿ ಕೆತ್ತಲಾಗಿದೆ ಎಂದು ಏಕೆ ಹೇಳುವುದೆಂದರೆ, ದೇವಾಲಯದಲ್ಲಿ ಎದುರಿನ ಮುಖಮಂಟಪದಲ್ಲಿ 70 ಕಂಬಗಳಿದ್ದು, ಈ 70 ಕಂಬಗಳಲ್ಲಿ ಹಲವು ಕಂಬಗಳು ತುಂಬ ವಿಸ್ತಾರವಾದಂಥವುಗಳು, ವಿಶಾಲವಾದಂಥವುಗಳಾಗಿವೆ. ಆ ಕಂಬಗಳು ಇದೇ ಒಂದು ದೇವಾಲಯ ಇರುವ ಗುಡ್ಡದ ಮೇಲೆ ಇರುವ ನೈಸರ್ಗಿಕ ಶಿಲೆಯನ್ನು ಬಳಸಿಕೊಂಡು ಅದೇ ಸ್ಥಳದಲ್ಲಿಯೇ ಕಂಬದಲ್ಲಿ ಮೂರ್ತಿಶಿಲ್ಪಗಳನ್ನು ಹಾಗೂ ಇತರ ವಿನ್ಯಾಸಗಳನ್ನು ಕೆತ್ತಲಾಗಿದೆ. ಇಲ್ಲಿನ ಮುಖಮಂಟಪದ ದೃಶ್ಯಗಳನ್ನು ನಾವೀಗ ನೋಡುತ್ತಿದ್ದೇವೆ. ಮುಖಮಂಟಪಗಳು ಸೊಗಸಾದ 70 ಕಂಬಗಳಿಂದ ಕೂಡಿದೆ. ಈ ಎಲ್ಲ ಕಂಬಗಳು ಕೂಡ ಕೆತ್ತನೆಯಲ್ಲಿ ಒಂದಕ್ಕಿಂತ ಇನ್ನೊಂದು ತುಂಬ ವಿಶಿಷ್ಟವಾಗಿರುವುದನ್ನು ನಾವು ನೋಡುತ್ತೇವೆ. ಹಂಸಪಕ್ಷಿ, ಗಣೇಶ ಹಾಗೂ ಇತರೆ ಹಲವಾರು ದೇವತೆಗಳನ್ನು ಕೂಡ ಇಲ್ಲಿ ಕೆತ್ತಿರುವಂಥದ್ದು ವಿಶಿಷ್ಟವಾಗಿರುವಂಥದ್ದು. ವಿಜಯನಗರದ ವಾಸ್ತುಶಿಲ್ಪದ ಶೈಲಿಯ ವಿನ್ಯಾಸಗಳನ್ನು ನಾವು ಕಂಬಗಳು ಮತ್ತು ಮೇಲ್ಛಾವಣಿಯ ಭಾಗಗಳಲ್ಲಿ ನೋಡಬಹುದು. ಗೋಡೆಗಳ ಮೇಲೆ ಭಿತ್ತಿಚಿತ್ರಗಳು ತುಂಬ ಆಕರ್ಷಕವಾಗಿವೆ. ಆನೆಗಳ ಸಾಲು, ಕುದುರೆಗಳ ಸಾಲು, ಹಲವಾರು ವೈಭವದ ಸನ್ನಿವೇಶಗಳು ಮುಂತಾದವುಗಳನ್ನು ಕೆತ್ತಲಾಗಿದೆ. ನಾವೀಗ ನೋಡುತ್ತಿರುವುದು ವಿಶಿಷ್ಟವಾದಂತಹ ತೇಲುವ ಕಂಬವನ್ನು ಅತ್ಯಂತ ಸೊಗಸಾಗಿ ಬ್ಯಾಲೆನ್ಸಿಂಗ್ ಆಗುವ ಹಾಗೆ ಕೆತ್ತಲಾಗಿದೆ. ದೇವಾಲಯದ ಪಕ್ಕ ಭಾಗದಲ್ಲಿರುವಂತಹ ಮಂಟಪದ ಭಾಗವನ್ನು ನಾವೀಗ ಗಮನಿಸುತ್ತಿದ್ದೇವೆ. ಮುಖಮಂಟಪ ಮಾತ್ರವಲ್ಲದೆ ಪಕ್ಕದಲ್ಲಿ ಕೂಡ ಇರುವಂಥ ಈ ಮಂಟಪಗಳು ದೊಡ್ಡ ದೊಡ್ಡ ಶಿಲೆಗಳನ್ನು ತಂದು ಕೆತ್ತಿರುವಂತಹ ಕೆತ್ತನೆಗಳನ್ನು ಒಳಗೊಂಡಿರುವುದಲ್ಲದೆ, ಇದೇ ಭಾಗದಲ್ಲಿ ಇರುವಂತಹ ಶಿಲೆಗಳನ್ನು, ಬಂಡೆಗಳನ್ನು ಬಳಸಿ ಕೂಡ ಕೆತ್ತಲಾಗಿರುವುದು ವಿಶೇಷವಾಗಿದೆ. ಮಂಟಪದ ಕಂಬಗಳ ಮೇಲ್ಛಾವಣಿ ಇಂದು ಸುಸ್ಥಿತಿಯಲ್ಲಿ ಇಲ್ಲದಿರುವುದನ್ನು ಗಮನಿಸಬಹುದು. ಈ ಮಂಟಪದ ಭಾಗದಲ್ಲಿ ಗಣೇಶನ ವಿಗ್ರಹ ಕೂಡ ಒಂದು ಸೊಗಸಾದಂತಹ ವಿಗ್ರಹವಾಗಿದೆ. ಇಲ್ಲಿರುವಂತಹ ದೊಡ್ಡ ಬಂಡೆಗಲ್ಲಿನ ಭಾಗದಲ್ಲಿ ಗಣೇಶನ ವಿಗ್ರಹವನ್ನು ಕೆತ್ತಲಾಗಿರುವುದು ಕೂಡ ಒಂದು ವಿಶಿಷ್ಟ ಮತ್ತು ದೊಡ್ಡದಾದ ಗಣೇಶನನ್ನು ಗಮನಿಸಬಹುದು. ನೋಡಿ, ಇಲ್ಲಿ ನಾವು ಬಂಡೆಗಲ್ಲನ್ನು ಮತ್ತು ಅದರ ಮೇಲೆ ಹಲವಾರು ಲಿಂಗದ ಸ್ವರೂಪಗಳು ಇತ್ಯಾದಿಗಳನ್ನು ಕೂಡ ಗಮನಿಸುತ್ತಿದ್ದೇವೆ. ಪುರಾಣಗಳ ಪ್ರಕಾರ ಲೇಪಾಕ್ಷಿ ಎಂಬುದು ಜಟಾಯು ಬಿದ್ದ ಜಾಗ ಎಂಬುದಾಗಿ ಹೇಳಲಾಗುತ್ತದೆ. ಇಲ್ಲಿ ಜಟಾಯು ಬಿದ್ದ ಸಂದರ್ಭದಲ್ಲಿ ರಾಮನು ಲೇಪಕ್ಷಿ ಎಂಬುದಾಗಿ ಕರೆದಾಗ ಆ ಒಂದು ಕಾರಣದಿಂದ ಇಲ್ಲಿ ಲೇಪಾಕ್ಷಿ ಎಂಬ ಹೆಸರು ಬಂತು ಎಂಬುದಾಗಿ ಕೂಡ ಪುರಾಣಗಳ ಪ್ರಕಾರ ಐತಿಹ್ಯಗಳಿವೆ. ವೀರಭದ್ರ ಸ್ವಾಮಿ ದೇವಾಲಯದ ಸುತ್ತಲಿನ ಭಾಗದಲ್ಲಿ ಹಲವಾರು ಮುಖಮಂಟಪಗಳು ಹಾಗೂ ಹಲವಾರು ಕಂಬಗಳ ವಿನ್ಯಾಸಗಳನ್ನು ನಾವು ನೋಡಬಹುದು. ಅಲ್ಲದೆ ಈ ಒಂದು ದೇವಾಲಯದ ಒಳಗಿನ ಭಾಗದಲ್ಲಿ ಕೂಡ ನೃತ್ಯ ಭಂಗಿಯಲ್ಲಿರುವ ಮತ್ತು ಹಲವಾರು ವಿಶೇಷವಾದಂತಹ ದೇವರ ಕುರಿತಾದ ಕೆತ್ತನೆಗಳನ್ನು ನಾವು ನೋಡಬಹುದಾಗಿದೆ. ಗೋಡೆಯ ಮೇಲೆ ಕೆತ್ತಲಾಗಿರುವ ಈ ಉಬ್ಬು ಶಿಲ್ಪದಲ್ಲಿ ವಿಶಿಷ್ಟತೆಗಳನ್ನು ನಾವು ಗಮನಿಸಬಹುದು. ನೋಡೋಣ. ನೋಡಿ, ಇಲ್ಲಿ ಒಂದೇ ಉಬ್ಬು ಶಿಲ್ಪ 3 ಮುಖಗಳನ್ನು ನಾವು ಕಾಣಬಹುದು. ಯಾವುದೇ 2 ಭಾಗಗಳನ್ನು ನಾವು ಮುಚ್ಚಿದರೆ ಸಂಪೂರ್ಣವಾದಂತಹ ದೇಹದ ಆಕಾರ ಕೂಡ ಇಲ್ಲಿ ಕಾಣುತ್ತದೆ. ಭಾರತದ ವಾಸ್ತುಶಿಲ್ಪದ
ವೈಶಿಷ್ಟ್ಯತೆಗೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕೇ?